ಎಲ್ಲದಕ್ಕೂ ಕೂಡ ಜಾಬ್ ತೆಗೆದುಕೊಳ್ಬೇಕು ಅಂತಂದ್ರೆ ವಿದ್ಯಾರ್ಹತೆ ಮುಖ್ಯ. ಆದರೆ ಇಲ್ಲಿ ಶಿಫಾರಸು ಪತ್ರನೇ ಮುಖ್ಯ ಅನ್ನುವಂಥ ಮಟ್ಟಕ್ಕೆ ಹೋಗ್ಬಿಟ್ಟಿದೆ. ಎಲ್ಲಿ ಕೋಲಾರ ಹಾಲು ಒಕ್ಕೂಟದ ನೇಮಕಾತಿಯಲ್ಲಿ ಆಗಿರುವಂಥ ದಂಧೆ ಇದು. ವಿದ್ಯಾರ್ಹತೆಗಿಂತ ಇಲ್ಲಿ ಶಿಫಾರಸು ಪತ್ರವೇ ಅತಿ ಮುಖ್ಯವಾಗಿದೆ. ಸೆಪ್ಟೆಂಬರ್ನಲ್ಲಿ ಕರೆಯಲಾಗಿದ್ದ 81 ಹುದ್ದೆಗಳ ನೇಮಕಾತಿಯ ಪ್ರಕ್ರಿಯೆ. ಡಿಕೆ ಶಿವಕುಮಾರ್, ರಮೇಶ್ ಕುಮಾರ್, ಶಾಸಕರಾದ ನಂಜೇಗೌಡ, ನಾರಾಯಣಸ್ವಾಮಿ ಇವರ ಶಿಫಾರಸು ಇದ್ದವರಿಗೆ ಮಾತ್ರ ಹುದ್ದೆ ಅಂತಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಈಗ ಅಂತಿಮ ನೇಮಕಾತಿ ಪಟ್ಟಿ ಹರಿದಾಡ್ತಾ ಇದೆ. ನೇಮಕಾತಿಯಲ್ಲಿ ಲಕ್ಷ ಡೀಲ್ ನಡೆದಿರುವಂತಹ ಅನುಮಾನವನ್ನ ಈಗ ವ್ಯಕ್ತಪಡಿಸ್ತಾ ಇದ್ದಾರೆ. ಕೋಲಾರ ಹಾಲು ಒಕ್ಕೂಟದ ನೇಮಕಾತಿಯ ವಿಚಾರದಲ್ಲಿ ಆಗಿರುವಂತಹ ದಂಧೆ ಅಂತ ಕರೀತಾ ಇದ್ದಾರೆ. ಕಾರಣ ಇಲ್ಲಿ ವಿದ್ಯಾರ್ಹತೆಗಿಂತ ಶಿಫಾರಸು ಪತ್ರನೇ ಮುಖ್ಯ ಅಂತ ಹೇಳಿ ಒಟ್ಟು 81 ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆ ನಡೆದಿರೋದು ಸೆಪ್ಟೆಂಬರ್ನಲ್ಲಿ. ಸೊ ಅದರಲ್ಲಿ ಶಾಸಕರ ಶಿಫಾರಸು ಪತ್ರ ಇದೆಯಲ್ಲ, ಒಂದು ಡಿ ಕೆ ಶಿವಕುಮಾರ್ ಅವ್ರದ್ದು, ರಮೇಶ್ ಕುಮಾರ್ ಅವ್ರದ್ದು, ನಂಜೇಗೌಡರದು, ನಾರಾಯಣಸ್ವಾಮಿ ಅವರದ್ದು. ಸೊ ಇವರದ್ದು ಶಿಫಾರಸು ಪತ್ರ ಇದ್ದಂಥವರಿಗೆ ಆದ್ಯತೆ ಅಂತೆ. ಜೊತೆಗೆ ಲಕ್ಷ ಕೊಟ್ಟಂತವರಿಗೇನೆ ಇಲ್ಲಿ ನೇಮಕಾತಿ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಒಂದು ಹುದ್ದೆಗೆ 40 ರಿಂದ 60 ಲಕ್ಷಕ್ಕೆ ಸೇಲ್ ಆಗಿದೆ ಅನ್ನುವಂಥ ಆರೋಪ ಬರ್ತಾ ಇದೆ. ಈಗ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದಲ್ಲಿ ನೇಮಕಾತಿಯ ಡೀಲು, ಹಣದ ಜೊತೆಗೆ ಒಕ್ಕೂಟದ ನಿರ್ದೇಶಕರು, ಶಾಸಕರು, ಕೆಲವು ಮಾಜಿ ಶಾಸಕರು, ಒಕ್ಕೂಟದ MD ಅಥವಾ ಸರ್ಕಾರದ ಮಂತ್ರಿಗಳ ಶಿಫಾರಸು ಪತ್ರ ಇದ್ರೆ ಕೆಲಸ ಗ್ಯಾರಂಟಿ ಅಂತೆ. ಈಗ ಆಲ್ರೆಡಿ ಆಗಿದೆ ಅಂತಿದ್ದಾರೆ. ಮಿನಿಮಮ್ 40 ರಿಂದ 60 ಲಕ್ಷ ಬೇಕು ಅಂತಿದ್ದಾರೆ. ಒಂದೊಂದು ಪೋಸ್ಟ್ ನಿರ್ದೇಶಕರಿಗೆ ಮತ್ತು MDಗೆ ಒಂದೊಂದು ಪೋಸ್ಟ್ ಅಂತೆ. ಚೆನ್ನಾಗಿದೆ ಇದು. ಒಕ್ಕೂಟದ ಅಧ್ಯಕ್ಷರಿಗೆ, ನಂಜೇಗೌಡರಿಗೇನೆ ಅತಿ ಹೆಚ್ಚಾಗಿ ಇಲ್ಲಿ ಸೀಟ್ಗಳು ಕೊಡೋದಂತೆ ಅವರಿಗೆ. ನನ್ನ ಸಹೋದ್ಯೋಗಿ ರವಿ ಈಗ ನನ್ನೊಂದಿಗೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವಿ, ಇದು ಪದೇ ಈ ರೀತಿಯಾಗಿ ಕೇಳ್ತಾ ಇರ್ತೀವಿ, ಈ ಹಾಲು ಒಕ್ಕೂಟದ ನೇಮಕಾತಿ ವಿಚಾರದಲ್ಲಿ ಇಂಥ ದಂಧೆ ನಡೀತಾ ಇದೆ. ದುಡ್ಡು ಕೊಟ್ಟೋರಿಗೆ ಸಿಗುತ್ತೆ, ಇನ್ಫ್ಲೂಯೆನ್ಸ್ ಇರ್ಲಾರ್ದೇನೆ ಯಾರಿಗೂ ಕೂಡ ಅಲ್ಲಿ ಕೆಲಸ ಸಿಗೋದಿಲ್ಲ. 1, 2 ಆ ರೀತಿ ಕೊಟ್ಟಂಗೆ ಮಾಡಿಬಿಟ್ಟು ಇನ್ನುಳಿದಿದ್ದೆಲ್ಲ ಇನ್ಫ್ಲೂಯೆನ್ಸ್ ಮೇಲೇನೆ ಹೋಗುತ್ತೆ ಅಂತ ಹೇಳಿ ಇಲ್ಲಿ ಯಾವ ರೀತಿಯಾದಂಥ ಆರೋಪಗಳು ಬರ್ತಾ ಇದೆ? ಇದಕ್ಕೆ ಏನಾದರೂ ಸಾಕ್ಷಿಗಳೇನಾದರೂ ಲಭ್ಯವಾಗ್ತಾ ಇದೆಯಾ? ಖಂಡಿತ ಅರುಣ್, ಈಗಾಗಲೇ ಏನು ಅಂತಿಮ ಪಟ್ಟಿ ಅನ್ನುವಂಥ ಒಂದು ಪಟ್ಟಿಯನ್ನು ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟಿರ್ತಕ್ಕಂಥದ್ದು. ಈ ಹರಿಬಿಟ್ಟವರು ಯಾರು, ಜೊತೆಗೆ ಈ ಅಂತಿಮ ಪಟ್ಟಿ ಎಲ್ಲಿಂದ ಸಿಕ್ತು ಅನ್ನೋ ಒಂದು ಅನುಮಾನಗಳು ಸದ್ಯಕ್ಕೆ ಕಾಡ್ತಾ ಇರ್ತಕ್ಕಂಥದ್ದು. ಒಟ್ಟಾರೆ ಕೋಲಾರದ ಏನು ಕೊಚ್ಚಿಮೂಲ್, ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ನೇಮಕಾತಿಯಲ್ಲಿ ಲಕ್ಷ ಹಣ ವಸೂಲಿ ಮಾಡ್ತಾ ಇದೆಯಾ, ಜೊತೆಗೆ ಹುದ್ದೆಗಳ ನೇಮಕಾತಿಗೆ ಶಿಫಾರಸು ಪತ್ರಗಳನ್ನು ಪಡಿತಾ ಇದ್ದಾರೆ. ಜೊತೆಗೆ ಈ ನೇಮಕಾತಿ ಶಿಫಾರಸು ಪತ್ರದಲ್ಲಿ ಪ್ರಮುಖವಾಗಿ ಅಭ್ಯರ್ಥಿ ಹೆಸರು, ಕ್ಯಾಟಗರಿ, ಜೊತೆಗೆ ಶಿಫಾರಸು ಮಾಡಿದವರು ಯಾರು ಅನ್ನೋ ಒಂದು ಪಟ್ಟಿ ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇರ್ತಕ್ಕಂಥದ್ದು. ವಿಶೇಷತೆ ಅಂದರೆ ಲಕ್ಷ ಹಣವನ್ನು ಒಬ್ಬೊಬ್ಬ ಅಭ್ಯರ್ಥಿಗಳಿಂದ, ಅಂದರೆ ಒಂದು ಅಭ್ಯರ್ಥಿಯನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಶಿಫಾರಸು ಪತ್ರದ ಜೊತೆಗೆ 40 ರಿಂದ 50 ಲಕ್ಷ, 60 ಲಕ್ಷದವರೆಗೂ ಹಣವನ್ನು ಪೀಕ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಈಗ ಸದ್ಯಕ್ಕೆ ಸಿಗ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಏನು ಕೊಚ್ಚಿಮೂಲ್ ಅಂದರೆ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದಲ್ಲಿ ಈಗಾಗಲೇ ಮಂಡಳಿಯ ಸದಸ್ಯರ ಈಗಾಗಲೇ ಸಭೆಯನ್ನು ನಡೆಸ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಕೊಚ್ಚಿಮೂಲ್ನ ಅಧ್ಯಕ್ಷ KY ನಂಜೇಗೌಡರ ಅಧ್ಯಕ್ಷತೆಯಲ್ಲಿ ಈಗಾಗಲೇ ಸಭೆ ಆರಂಭ ಆಗಿರ್ತಕ್ಕಂಥದ್ದು. ಈ ಸಭೆಯಲ್ಲಿ ಅಂತಿಮ ಪಟ್ಟಿ ಬಿಡುಗಡೆ ಆಗುತ್ತೆ ಅನ್ನೋ ಒಂದು ಮಾಹಿತಿಯನ್ನು ಸದ್ಯಕ್ಕೆ ನಂಜೇಗೌಡ ಅವರು ಪಬ್ಲಿಕ್ ಟಿವಿ ಜೊತೆಗೆ ಮಾತಾಡಿದಂಥ ಸಂದರ್ಭದಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಆದರೆ ಈ ಒಂದು ಈಗ ಬಿಡುಗಡೆ ಆಗಿರ್ತಕ್ಕಂಥ ಪಟ್ಟಿ ಯಾವುದು, ಶಿಫಾರಸು ಮಾಡಿದವರು ಯಾರು, ಜೊತೆಗೆ ಎಷ್ಟು ಹಣ ಪಡೆದಿದ್ದಾರೆ ಅಂದರೆ 41 ಕೋಟಿ ಟಾರ್ಗೆಟ್ ಇದೆ ಈ ಒಂದು ನೇಮಕಾತಿ. 81 ಅಭ್ಯರ್ಥಿಗಳಿದ್ದಾರೆ, ಹುದ್ದೆಗಳಿದ್ದಾವೆ. ಆ ಹುದ್ದೆಗಳಿಂದ 41 ಕೋಟಿ ಟಾರ್ಗೆಟನ್ನು ಪಡೆದಾಗಿದೆ ಅನ್ನೋಂಥ ಮಾಹಿತಿ ಕೂಡ ಸದ್ಯಕ್ಕೆ ಸಿಗ್ತಾ ಇರ್ತಕ್ಕಂಥದ್ದು. ಅದರಂತೆ ಈಗಾಗಲೇ ರಾಜ್ಯದಲ್ಲಿ ಇದು ಒಂದು ದೊಡ್ಡ ಹಗರಣ ಅಂತಲೇ ಹೇಳ್ಬೋದು. ಯಾಕಂದರೆ ಸಹಕಾರ ರಂಗದಲ್ಲಿ, ಅದರಲ್ಲೂ ಸಹಕಾರಿ ಕ್ಷೇತ್ರಗಳಲ್ಲಿ DCC ಬ್ಯಾಂಕ್ ಇರ್ಬೋದು, ಕೊಚ್ಚಿಮೂಲ್ ಇರ್ಬೋದು, ಇವು ಸಹಕಾರಿ ಕ್ಷೇತ್ರದ ಪ್ರಮುಖ ಒಂದು ಸಂಸ್ಥೆಗಳಾಗಿರ್ತಕ್ಕಂಥದ್ದು, ರೈತರಿಂದನೇ ನಡೆಯುವಂಥ ಒಂದು ಸಂಸ್ಥೆಗಳಾಗಿರ್ತಕ್ಕಂಥದ್ದು. ಈ ಸಂಸ್ಥೆಗಳಲ್ಲೂ ಕೂಡ ಈಗ ಹಗರಣಗಳು ಹೆಚ್ಚಾಗ್ತಾ ಇರ್ತಕ್ಕಂಥದ್ದು. ಈ ಹಗರಣಗಳಿಂದಾಗಿ ರೈತರು ಕಂಗಾಲಾಗಿದ್ದಾರೆ, ಆತಂಕಕ್ಕೊಳಗಾಗಿದ್ದಾರೆ. ಯಾಕಂದರೆ ಏನು ಹಾಲು ಹಾಕಿ ಒಂದು ಡೈರಿಗಳನ್ನು ನಡೆಸ್ತಾ ಇರ್ತಕ್ಕಂಥದ್ದು. ಅವರಿಂದ ಆಯ್ಕೆ ಆಗಿರ್ತಕ್ಕಂಥ ನಿರ್ದೇಶಕರುಗಳು, ಶಾಸಕರುಗಳು, ಸಚಿವರು, DCM ಅವರ ಹೆಸರುಗಳು ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಇದೊಂದು ರೀತಿಯಲ್ಲಿ ರಾಜ್ಯವೇ ಬೆಚ್ಚಿ ಬೀಳಿಸುವಂಥ, ರೈತರಿಗೆ ಆಘಾತವನ್ನು ತಂದುಕೊಡುವಂಥ ಒಂದು ಹಗರಣ ಅಂತಲೇ ಹೇಳ್ಬೋದು. ಯಾಕಂದರೆ ಒಂದು ಅಭ್ಯರ್ಥಿ ಒಂದು ಹುದ್ದೆಗೆ 50 ರಿಂದ 60 ಲಕ್ಷ ರೂಪಾಯಿ ವಸೂಲಿ ಮಾಡ್ತಾ ಇದ್ದಾರೆ. ಜೊತೆಗೆ
ಏನು ಈ ಅಭ್ಯರ್ಥಿಯ ಶಿಫಾರಸು ಪತ್ರಗಳು ಕೂಡ ಪ್ರಮುಖವಾಗಿ ಇಲ್ಲಿ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಅದರ ಪ್ರಮುಖವಾಗಿ DCM DK ಶಿವಕುಮಾರ್ ಅವರ ಹೆಸರು ಸೇರಿದಂತೆ ಹಾಲಿ ಕಾಂಗ್ರೆಸ್ ಶಾಸಕರ ಹೆಸರುಗಳು ಜೋರಾಗಿ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ವಿಶೇಷವಾಗಿ ನಿರ್ದೇಶಕರುಗಳ ಶಿಫಾರಸು ಕೂಡ ಇಲ್ಲಿ ಪ್ರಮುಖವಾಗಿ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಅದರಂತೆ ಈಗಾಗಲೇ ಕೊಚ್ಚಿಮೂಲ ಅಂದ್ರೆ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಈಗಾಗಲೇ ₹1 ಕಡಿತಗೊಳಿಸುವ ಮೂಲಕ, ಬರಗಾಲದಲ್ಲಿ ₹1 ಕಡಿತಗೊಳಿಸುವ ಮೂಲಕ ಸಾಕಷ್ಟು ರೈತರ ಆಕ್ರೋಶಕ್ಕೆ ಗುರಿಯಾಗಿತ್ತು. ಈ ಮಧ್ಯೆ ಈ ಹಗರಣ ಬೆಳಕಿಗೆ ಬಂದಿರತಕ್ಕಂಥದ್ದು ಒಂದು ರೀತಿಯಲ್ಲಿ ಅವಳಿ ಜಿಲ್ಲೆಯ ರೈತರಲ್ಲಿ ಆಘಾತವನ್ನು ತಂದೊಡ್ಡಿದೆ ಅಂತಾನೆ ಹೇಳ್ಬೋದು. ಅರುಣ್. ಓಕೆ ರವಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.